ಈ ತುಂಗಭದ್ರಾ ನದಿ ಹರಿತಿರ್ತೈತೆಲ್ಲ ಅಲ್ಲಿ ಭದ್ರಾದೊಳಗ ಅದಕ್ಕೆ ಡ್ಯಾಮ್ ಕಟ್ಟದ ಅದ್ರಾಗ ಭದ್ರಾ ಡ್ಯಾಮ್ ಅಂದ್ರು, ಇಲ್ಲಿ ಮುಂಡ್ರಾಬಾದ್ನಾಗ ಕಟ್ಟದ ಅದಕ್ಕೆ ಮುಂಡ್ರಾಬಾದ್ ಡ್ಯಾಮ್ ಅಂದ್ರು. ನದಿ ಯಾವ ಊರವ್ರಿಗೂ ಅಲ್ಲ, ಯಾರ ಊರ್ ಮುಂದ್ ಹರಿತೈತಿ ಅವ್ರ ಊರವ್ರಿಗಷ್ಟೇ. ಹಂಗ ಮನುಷ್ಯ ದುಡ್ಡೇನಿದೆ ಅಲ್ಲ ಅದು ಯಾರ ಬಕ್ಕಣದೊಳಗಿರ್ತೈತಿ ಅವ್ರು ಶ್ರೀಮಂತರ. ಸುಮ್ಮನೆ ಫಿಲ್ಟರ್ ನೀರು ಕುಡ್ಲಾರ್ದಕ್ಕೆ ನಮಗೆ ನೆಗಡಿ ಬಂತ್ರಿ ಜ್ವರ ಬಂತು ಅಂತೀವಿ ನಾವು. ಆಕಳ ಅದೇನು ಫಿಲ್ಟರ್ ನೀರು ಕುಡ್ದಿಲ್ಲ. ಅದು ಒಂದು ಆಕಳು ಕಾಡಿಗೆ ಹೋದಾಗ ಕಸ ತಿಂದೈತಿ, ಬರುವಾಗ ಹಳ್ಳದ ರಾಡಿ ನೀರು ಕುಡ್ದೈತಿ, ಮನ್ಯಾಗ ಬಂದಾಗ ಮುಸುರಿ ನೀರು ಕುಡ್ದೈತಿ. ಅಂದ್ರ ಕಸ ತಿಂದು ರಾಡಿ ನೀರು ಕುಡಿದು ಎಂಜಲ ನೀವು ಹಾಕಿದ ಮುಸುರಿ ನೀರು ಕುಡಿದು ಆಕಳ ತನ್ನ ಕರುವಿಗೆ ಹಾಲು ಕೊಟ್ಟಿತ್ತಲ್ಲ, ಹಾಲು ಕುಡಿದ ಕರುವಿಗೆ ಎಂದು ಇನ್ಫೆಕ್ಷನ್ ಆಗಿಲ್ಲ, ಅಮೃತ ಕೊಟ್ಟೈತದ. ಮನುಷ್ಯನಿಗೆ ತುಂಬಿದ ಪಾಕೆಟ್, ತುಂಬಿದ ಜೇಬ 100 ಆಟ ಕಲಿಸಿದ್ರ ಖಾಲಿ ಜೇಬು ಜೀವನದೊಳಗೆ 100 ಪಾಠ ಕಲಿಸ್ತೈತಂತ. ಅದನ್ನು ಕಲಿಬೇಕು ಮನುಷ್ಯ. ಈ ದೇಶ, ನಾಡು, ನುಡಿಯ ಬಗ್ಗೆ ನಮಗ ಅಭಿಮಾನ ಇರಬೇಕು. ಯಾಕಂದ್ರ ಇದಕ್ಕೆ ಬಹಳ ಮಂದಿ ಪ್ರಾಣ ಕೊಟ್ಟು ಇದು ನಮ್ಮ ಕೈಯಾಗಿಟ್ಟು ಹೋಗ್ಯಾರ. ಅದಕ್ಕೆ ಇದನ್ನ ನಾವು ಸರಿಯಾಗಿ ಜೋಪಾನ ಮಾಡಬೇಕು. ದೇಶ ಜಾತಿ, ಧರ್ಮ, ಪಕ್ಷಗಳಿಂದ ದೇಶ ಒಡೆದಾಡುವುದಲ್ಲ, ದೇಶವನ್ನ ಅಭಿಮಾನದಿಂದ, ಹೃದಯದಿಂದ ದೇಶ ಕಟ್ಟಬೇಕಾಗ್ತದೆ. ಅದಕ್ಕೆ ಪ್ರಾಮಾಣಿಕ ಕೈಗಳು, ದೇಶದ ಬಗ್ಗೆ ಅಭಿಮಾನದ ಹೃದಯಗಳು ಬೇಕಾಗ್ತವೆ. ಅಂತ ಹೃದಯದ ಎಸ್.ಕೆ. ಕಾಂತ ಅವರಿಗೆ ಧನ್ಯವಾದಗಳು. ಕೆಲಸ ಇಲ್ಲದೆ ಯಾರು ಬದುಕಲಿಕ್ಕೆ ಆಗುದಿಲ್ಲ. ಅದು ನನ್ನ ಸಲುವಾಗಿ ಮಾಡಬಹುದು, ಸಮಾಜಕ್ಕಾಗಿ ಮಾಡಬಹುದು. ಕೆಲಸ ನಿಂತ ದಿವಸ ಜೀವನನೂ ನಿಂದಿರ್ತೈತಿ, ಅಥವಾ ಜೀವನ ನಿಂತ ದಿವಸ ಕೆಲಸ ನಿಂತಿರ್ತೈತಿ. ಈಗ ನೀವು ಬೊಗರಿ ಆಡಿಸ್ತಿರಿಲ್ಲ, ಬೊಗರಿ ಎಲ್ಲಿವರೆಗೆ ಬೀಳುವುದಿಲ್ಲ ಅಂದ್ರೆ ಎಲ್ಲಿವರೆಗೆ ತಿರುಗ್ತೈತಿ ಅಲ್ಲಿವರೆಗೆ ಬೀಳುವುದಿಲ್ಲ. ಅದು ಬಿದ್ದೈತಿ ಅಂದ್ರೆ ತಿರುಗುದು ನಿಂದಿರ್ಸೈತಿ ಅಂತ ಅರ್ಥ ಅಷ್ಟೇ. ಹಂಗ ಮನುಷ್ಯ ಎಲ್ಲಿವರೆಗೆ ಜೀವನ ಉತ್ಸಾಹ ಇರ್ತೈತಿ ಅಲ್ಲಿವರೆಗೆ ಸಾವು ಬರೋದಿಲ್ಲ. ಸಾವು ಬಂದೈತಿ ಅಂದ್ರೆ ಅವ್ ಜೀವನ ಉತ್ಸಾಹ ನಿಲ್ಲಕತ್ತೈತಿ ಅಂತ. ಬಂದವ್ರಿಗೆ ಉಣಿಸೋದು ತಿನ್ನಿಸೋದು ಮಾಡ್ಕೊಂತ ಹೋದ್ರ ಅವ ಶ್ರೀಮಂತ. ಬರೇ ದುಡ್ಡಿದ್ದವ್ ಶ್ರೀಮಂತ ಆಗೋದಿಲ್ಲ. ಯಾರ ಹಸದು ಬಂದಿರ್ತಾರ ಅವ್ರಿಗೊಂದು ತನ್ನ ನೀರಡಿಸಿ ಬಂದವ್ರಿಗೆ ಒಂದಿಷ್ಟು ನೀರ, ಯಾರ ನಿನ್ನ ಹತ್ರ ಅಳ್ಕೊಂತ ಬಂದಿರ್ತಾರ ಅವ್ರ ಕಣ್ಣೀರ್ ಒರೆಸಿ ನಿನ್ನ ಜೊತೆಗೆ ನಾದೀನಿ ಅನ್ನೋ 2 ಪ್ರೇಮದ ಮಾತು ಹೇಳಿದವರು ನಿಜವಾದ ಶ್ರೀಮಂತರಾಗ್ತಾರೆ. ಇದು ಶ್ರೀಮಂತ. ನಿಜವಾದ ಹೀರೋ ಯಾರು ಅಂದ್ರೆ ನನಗನ್ಸು ಮಟ್ಟಿಗೆ ಜಸ್ಟ್ ದ ಒನ್ ಹೂ ಆಕ್ಟ್ಸ್ ಫಾರ್ ಜಸ್ಟ್ 3 hours. 3 ಗಂಟೆ ನಟನೆ ಮಾಡೋರಿಗೆ ಏನಾದ್ರೂ ನಾವು ಹೀರೋಗಳು, ನಮ್ಮ ಆರಾಧಕರು ಅಂತ ಎದಿ ಮ್ಯಾಗ ಟ್ಯಾಟೂ ಹಾಕ್ಸ್ಕೊಳ್ಳೋದು, 11 ಫೀಟ್ ದೊಡ್ಡ ಬ್ಯಾನರ್ ಮಾಡಿ ನಿನ್ಸ್ಕೊಳ್ಳೋದು, ಅವರೇ ನಮಗ್ ರೋಲ್ ಮಾಡಲ್ಲ ಅಂತ ಅನ್ಕೊಂಡ್ವಿ ಅಂದ್ರೆ ಅದು ಎಂದೂ ಆ ಮಕ್ಕಳು ಉದ್ಧಾರ ಆಗಕ್ಕೆ ಸಾಧ್ಯನೇ ಇಲ್ಲ. ಅವರು ನಿಜವಾದ ಹೀರೋಗಳಲ್ಲ, ಅವರು ನಟನೆ ಮಾಡೋರು, ಅವರು ಕಲಾವಿದರು, ನಟನೆ ಮಾಡೋರು ಅಷ್ಟೇ. ಅವರಿಗೆ ಜಾಸ್ತಿ ಪ್ರಚೋದನೆ ಮಕ್ಕಳು ಕೊಡಕತ್ತಾವಂದ್ರೆ ದೇಶ ಉದ್ಧಾರ ಆಗಕ್ಕೆ ಸಾಧ್ಯ ಇಲ್ಲ. ನಿಜವಾದ ಹೀರೋಗಳು ಯಾರು ಅಂದ್ರ ಹೈ ಬ್ರ್ಯಾಂಡ್ ಬಟ್ಟಿ ಹಾಕೊಂಡು ಮೊಬೈಲ್ ಒಳಗೆ ಒಂದ್ ಮಸ್ತ್ ಐಫೋನ್ ಮೊಬೈಲ್ ಇಟ್ಕೊಂಡು ಸಾಲಿಗೆ ನಾ ಹೊಂಟೀನಿ, ನಮ್ಮಪ್ಪ ಹರಕ ಬನ್ನೇನ್ ಹಾಕೊಂಡು ಬಿಸಿಲಾಗ ದುಡಿಯಾಕತ್ತಾನಲ್ಲ, ಅವ ನಿಜವಾದ ಹೀರೋ. ನಿಜವಾದ ಹೀರೋ ಯಾರು ಅಂದ್ರೆ ನನಗನ್ಸು ಮಟ್ಟಿಗೆ ಜಸ್ಟ್ ದ ಒನ್ ಹೂ ಆಕ್ಟ್ಸ್ ಫಾರ್ ಜಸ್ಟ್ 3 hours. 3 ಗಂಟೆ ನಟನೆ ಮಾಡೋರಿಗೆ ಏನಾದ್ರೂ ನಾವು ಹೀರೋಗಳು, ನಮ್ಮ ಆರಾಧಕರು ಅಂತ ಎದಿ ಮ್ಯಾಗ ಟ್ಯಾಟೂ ಹಾಕ್ಸ್ಕೊಳ್ಳೋದು, 11 ಫೀಟ್ ದೊಡ್ಡ ಬ್ಯಾನರ್ ಮಾಡಿ ನಿನ್ಸ್ಕೊಳ್ಳೋದು, ಅವರೇ ನಮಗ್ ರೋಲ್ ಮಾಡಲ್ಲ ಅಂತ ಅನ್ಕೊಂಡ್ವಿ ಅಂದ್ರೆ ಅದು ಎಂದೂ ಆ ಮಕ್ಕಳು ಉದ್ಧಾರ ಆಗಕ್ಕೆ ಸಾಧ್ಯನೇ ಇಲ್ಲ. ಅವರು ನಿಜವಾದ ಹೀರೋಗಳಲ್ಲ, ಅವರು ನಟನೆ ಮಾಡೋರು, ಅವರು ಕಲಾವಿದರು, ನಟನೆ ಮಾಡೋರು ಅಷ್ಟೇ. ಅವರಿಗೆ ಜಾಸ್ತಿ ಪ್ರಚೋದನೆ ಮಕ್ಕಳು ಕೊಡಕತ್ತಾವಂದ್ರೆ ದೇಶ ಉದ್ಧಾರ ಆಗಕ್ಕೆ ಸಾಧ್ಯ ಇಲ್ಲ. ನಿಜವಾದ ಹೀರೋಗಳು ಯಾರು ಅಂದ್ರ ಹೈ ಬ್ರ್ಯಾಂಡ್ ಬಟ್ಟಿ ಹಾಕೊಂಡು ಮೊಬೈಲ್ ಒಳಗೆ ಒಂದ್ ಮಸ್ತ್ ಐಫೋನ್ ಮೊಬೈಲ್ ಇಟ್ಕೊಂಡು ಸಾಲಿಗೆ ನಾ ಹೊಂಟೀನಿ, ನಮ್ಮಪ್ಪ ಹರಕ ಬನ್ನೇನ್ ಹಾಕೊಂಡು ಬಿಸಿಲಾಗ ದುಡಿಯಾಕತ್ತಾನಲ್ಲ, ಅವ ನಿಜವಾದ ಹೀರೋ. ಇದು ಮತ್ ಕಡ್ಡಿಪಟ್ನಕ್ಕೂ ಹಾಲಿನ ಪಾಕೆಟ್ಗೂ ಜಗಲ್ ಚಾಳು ಆಯ್ತು. ಹಾಲಿನ ಪಾಕೆಟ್ ಅಂತೂ ಅಲ್ಲೋ, ನಾ ಮನೆ 18 ರೂಪಾಯಿ ಇದ್ದೆ, ಇವತ್ತು 24 ರೂಪಾಯಿ ಆಗಿನಿ. ನನ್ನ ಬೆಲೆ ಜಾಸ್ತಿ ಆಗೈತಿ. ನೀ 2008ರಾಗೂ 1 ರೂಪಾಯಿ ಇದಿ, 2025 1 ರೂಪಾಯಿ ಇದಿ, ಮತ್ ಮುಂದೆ 2050 ನೀ ಇರಾವನು, ನೀ 1 ರೂಪಾಯಿ ಇರಾವ. ಯಾಕೆ ಹಿಂಗ ಅಂತದು ಹಾಲಿನ ಪಾಕೆಟ್. ಕಡ್ಡಿಪಟ್ನ ಅಂತೂ ಏನ್ ಮಾಡ್ತೀವೋ ದೋಸ್ತ, ನನ್ನ ಕೆಲಸನ ಅಂತದ್ದೈತಿ. ಏನಾರ ಮಾಡ್ಲಿ ನಾನು, ನನಗ್ ದೇವ್ರಂತ ಕೆಲಸನ ಅಂತದ್ ಕೊಟ್ಟನ. ನಿನ್ನ ಕೆಲಸ ಏನು? ಹಸದವ್ರು ಹೊಟ್ಟಿ ತುಂಬಿಸೋದು. ಯಾರು ಹಸ್ಕೊಂತ ಕುಂತಾರ ಅವ್ರು ಹೊಟ್ಟಿ ತುಂಬಿಸ್ತಿ ಅಣಾನಿ, ಅದಕ್ಕೆ ನಿನ್ನ ಬೆಲೆ ಜಾಸ್ತಿ ಆಗ್ಯದ. ನನ್ನ ಕೆಲಸ ಏನು? ಚಲೋ ಇದ್ದವ್ರದ್ದು ಹಚ್ಚುದು.
ಅದಕ್ಕ ನಾ ₹1 ಇದೀನಿ. ಒಂದು ತಿಳ್ಕೊಂಡ್ ಬಿಡ್ರಿ, ಸಮಾಜದಾಗ ಹಾಲಿನ ಪಾಕಿಟ್ ಹಂಗ ಇದ್ರೂ ಚಿಂತಿಲ್ಲ, ಇನ್ನೊಬ್ರು ಹೊಟ್ಟಿ ತುಂಬಿಸಿ ಕೆಲಸ ಮಾಡಕತ್ತೀರ ಅಂದ್ರೆ ನೀವು ಬೆಲೆ ಜಾಸ್ತಿ ಆಗತ್ತ. ಮತ್ ನೀವ್ ಎಷ್ಟೇ ದೊಡ್ಡವ್ರ ಇದ್ರು ಇನ್ನೊಬ್ರಿಗೆ ಹಚ್ಚು ಕೆಲಸ ಮಾಡಕತ್ತೀರ ಅಂದ್ರೆ ನೀವು ₹1 ಇರೋರು ಹಾಲಿನ ಪಾಕಿಟ್ ಆಗೋರು ಕಡ್ಡಿಪಟ್ನಾಗೋರು ತಿಳ್ಕೊಂಡ್ಬಿಡೋದು ಅಷ್ಟೇ ನಿಮ್ಮ್ಯಾಗ.